ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ನ ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ಲೈಕ್ ಸಿ ಸೆಕ್ಷನ್ ಮದರ್ಸ್ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ, ಲೈಕ್ ಸಿ ಸೆಕ್ಷನ್ ಮದರ್ಸ್ ರಿಲೇಟೆಡ್ ಒಂದು ಕಂಟೆಂಟ್ ವಿಡಿಯೋ ನೋಡ್ತಾ ಇದ್ದೆ. ಸೊ ಹಾಗಾಗಿ ಈ ಟಾಪಿಕ್ನ ನಾನು ಸೆಲೆಕ್ಟ್ ಮಾಡಿದೆ. ಫಸ್ಟ್ಲಿ ಯಾರ್ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ನಿಮಗೆ ಯಾರಾದರೂ ಸಜೆಷನ್ಸ್ ಕೊಡ್ತಾರೆ ಅಂತ ಅಂದರೆ ದಯವಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಳ್ಳಿ. ಬಿಕಾಸ್ ಸಿ ಸೆಕ್ಷನ್ ಮಾಡ್ಕೋಬಾರ್ದು, ನಾರ್ಮಲ್ಲೇ ಆಗಬೇಕು ಅಂತ ಮನೆಯಲ್ಲಿರೋರೇ ಲೈಕ್ ಪ್ರೆಷರ್ ಆಗ್ತಾ ಇರ್ತಾರೆ ತುಂಬ. ದಯವಿಟ್ಟು ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಅವ್ರಿಗೆ ಜಾಸ್ತಿ ಸ್ಟ್ರೆಸ್ ಕೊಟ್ಟಂಗೆ ಆಗುತ್ತೆ, ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಎಷ್ಟೊಂದು ಜನ ಹೆಣ್ಮಕ್ಳು. ಸೊ ಇನ್ನೂ ಕೆಲವೊಬ್ರು ಅಂತೂ ಗಂಡು ಮಗುನೇ ಆಗಬೇಕು, ಹೆಣ್ಮಗುನೇ ಆಗಬೇಕು ಅಂತ ಅದನ್ನು ಬೇರೆ ತುಂಬ್ತಾ ಇರ್ತಾರೆ ತಲೆಗೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಅಂಥವ್ರಿಗೆ ಏನು ಹೇಳಬೇಕು ನನಗಂತೂ ಗೊತ್ತಿಲ್ಲ. ಸೊ ಎಸ್, ಅದನ್ನು ಬಿಟ್ಟಾಕೋಣ. ಆ್ಯಂಡ್ ಇನ್ನೂ ಕೆಲವೊಂದಿಷ್ಟು ಜನ ಸಿ ಸೆಕ್ಷನ್ ಆಗಿಬಿಟ್ರೆ ನಿಮಗೆ ಫ್ಯೂಚರ್ ಇರೋಲ್ಲ, ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ಇವಾಗ ಎಷ್ಟು ಜನ ಸಿ ಸೆಕ್ಷನ್ ಆದವರು ವರ್ಕೌಟ್ ಮಾಡಲ್ಲ, ಆಮೇಲೆ ಎಷ್ಟು ಫಿಟ್ ಆಗಿದ್ದಾರೆ, ಏನೇನೆಲ್ಲ ಅಚೀವ್ ಮಾಡ್ತಾ ಇದ್ದಾರೆ. ಸೊ ಇಂಥವ್ರನ್ನೆಲ್ಲ ನೋಡಿದಾಗ ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ಸೊ ಇನ್ಸ್ಪೈರ್ ಆಗ್ತೀವಿ ನಾವು ಕೂಡ. ನಾವು ಕೂಡ ಇನ್ನೊಬ್ರಿಗೆ ಯಾಕೆ ಇನ್ಸ್ಪೈರ್ ಮಾಡಬಾರ್ದು ಅಂತ ಅನಿಸುತ್ತೆ. ಸೊ ಆ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇಟ್ಕೊಳ್ಳಿ. ನೀವು ಸಿ ಸೆಕ್ಷನ್ ಆಯಿತು, ಅಯ್ಯೋ ನನಗೇನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಅನ್ನೋದನ್ನು ತಲೆಯಿಂದ ಫಸ್ಟು ತೆಗೆದುಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿ ಸೆಕ್ಷನ್ ಮದರ್ಸ್ಗೆ ಅಂತ ಅಲ್ಲ, ಈಗ ನಾರ್ಮಲ್ ಡೆಲಿವರಿ ಆದರೆ ಕೂಡ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಪ್ರಿಕಾಷನ್ಸ್ ಆಗಿರಬಹುದು, ಸೇಫ್ಟಿ ಮೆಷರ್ಸ್ ತೊಗೊಳ್ಳೋದು ಅವ್ರಿಗೂ ಇದ್ದೇ ಇರುತ್ತೆ. ಐ ನೋ ಇವಾಗ ಎಲ್ಲರೂ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರ, ಎಲ್ಲರೂ ಸ್ಟ್ರಾಂಗ್ ಆಗಿರ್ತೀರ ಅಂತ. ಬಟ್ ಕೆಲವೊಂದು ಕಡೆ ಕೆಲವೊಬ್ಬರು ತುಂಬಾ ಡಿಪ್ರೆಷನ್ಗೆ ಹೋಗೋದು, ತುಂಬಾ ಸ್ಯಾಡಿಸ್ ಥರ, ಅಯ್ಯೋ ಸಿ ಸೆಕ್ಷನ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಅಂತ ತುಂಬ ಯೋಚನೆ ಮಾಡ್ಕೊಂಡು ಕುತ್ಕೋತೀರಾ. ಸೊ ಅದನ್ನು ಅವ್ರಿಗೆ ನಾನು ಹೇಳ್ತಾ ಇರೋದು, ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ ಸ್ಟ್ರಾಂಗ್ ಆಗಿರಿ, ಬೋಲ್ಡ್ ಆಗಿರಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನಿಮ್ಮ ಕೈಲಿ ಎಲ್ಲ ಆಗುತ್ತೆ. ಯು ಆರ್ ವೆರಿ ಸ್ಟ್ರಾಂಗ್. ಎಸ್, ವಿ ಆರ್ ವೆರಿ ಸ್ಟ್ರಾಂಗ್. ಸೊ ಸಣ್ಣ ಪುಟ್ಟ ಟಿಪ್ಸ್ ನಾನು ನಿಮಗೆ ಹೇಳ್ತೀನಿ, ಏನೇನು ಮಾಡ್ಬೋದು ಸಿ ಸೆಕ್ಷನ್ ಆದಮೇಲೆ ಅಂತ. ಫಸ್ಟ್ಲಿ ನೀವು ಏನಾದರೂ ಇನ್ಫೆಕ್ಷನ್ ಅಥವಾ ಏನಾದರೂ ತುಂಬ ಪೇಯ್ನ್ ಬರ್ತಾ ಇದೆ ಅಂದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೆಕೆಂಡ್ ಒನ್ ಬಂದುಬಿಟ್ಟು ಜಾಸ್ತಿ ಸ್ಟ್ರೆಸ್ ತೊಗೊಳ್ಕೋಗ್ಬಿಡಿ. ಯಾವುದೇ ವಿಷಯ ಆಗಲಿ ತುಂಬ ನಿಮಗೆ ನೀವೇ ಡಿಮೋಟಿವೇಟ್ ಮಾಡ್ಕೊಳ್ಳೋದು, ಸ್ಟ್ರೆಸ್ ಮಾಡ್ಕೊಳ್ಳೋದು, ಸೊ ಇದನ್ನು ಮಾಡ್ಕೋಗ್ಬಿಡಿ. ಥರ್ಡ್ ಒನ್ ಬಂದುಬಿಟ್ಟು ತುಂಬ ಹೆವಿ ವೆಯ್ಟ್ನ ಲಿಫ್ಟ್ ಮಾಡಬೇಡಿ, ಓಕೆನಾ. ತುಂಬ ಭಾರ ಇರುವಂತಹ ವಸ್ತುಗಳನ್ನ ಲಿಫ್ಟ್ ಮಾಡಿಬಿಡಿ. ಅಟ್ಲೀಸ್ಟ್ ಮಿನಿಮಮ್ 6 ಮಂತ್ಸ್ವರೆಗೂ ಅದನ್ನು ಅವಾಯ್ಡ್ ಮಾಡಿ. ಫೋರ್ತ್ ಒನ್ ಬಂದುಬಿಟ್ಟು ನಿಮ್ಮ ಬಾಡಿನ ಹೈಡ್ರೇಟ್ ಆಗಿಟ್ಕೊಳ್ಳಿ, ಅಂದರೆ ನೀರು ಜಾಸ್ತಿ ಕುಡಿತಾ ಇರಿ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಥಿಂಗ್. ಅದಾದಮೇಲೆ ಆಯಿಲಿ ಅಥವಾ ಮಸಾಲ, ಜಂಕ್ ಫುಡ್, ಸೊ ಇದನ್ನೆಲ್ಲ ನೀವು ಒಂದು ಫ್ಯೂ ವೀಕ್ಸ್ವರೆಗೂ ಅವಾಯ್ಡ್ ಮಾಡಿ. ಸೊ ಸ್ಟಾರ್ಟಿಂಗಲ್ಲಿ ಫ್ಯೂ ವೀಕ್ಸ್ ಅಥವಾ ಫ್ಯೂ ಮಂತ್ಸ್ ನೀವು ರೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಟ್ ಹಂಗಂತ ನೀವು ಮೆಂಟಲಿ ಕುಗ್ಗೋಗಬಾರ್ದು. ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು, ಮೆಂಟಲಿ ಕಾನ್ಫಿಡೆನ್ಸ್ ಆಗಿರಬೇಕು, ಸ್ಟ್ರೆಸ್ ಫ್ರೀ ಆಗಿರಬೇಕು. ಸಣ್ಣ ಪುಟ್ಟ ಸ್ಟ್ರೆಸ್ ಇದ್ದೇ ಇರುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಆದಷ್ಟು ನಿಮ್ಮನ್ನು ನೀವು ಪಾಸಿಟಿವ್ ಆಗಿಟ್ಕೊಳ್ಳಿ. ಯಾರು ಏನೇ ಹೇಳಿದ್ರು ನಿಮಗದು ಅಷ್ಟು ಮಟ್ಟಿಗೆ ನಿಮಗೆ ತಲೆಗೆ ಹೋಗಬಾರ್ದು, ಓಕೆನಾ. ನೀವು ಅಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೋಬೇಕು. ಸಿ ಸೆಕ್ಷನ್ ನಾಟ್ ಓನ್ಲಿ ಸಿ ಸೆಕ್ಷನ್ ಮದರ್ಹುಡ್ಡಲ್ಲಿ, ಪೇರೆಂಟಿಂಗಲ್ಲಿ ಅದನ್ನು ನಾವು ಕಲೀಲೇಬೇಕು. ಆ್ಯಕ್ಚುಲಿ ಸ್ಟ್ರಾಂಗ್ ಆಗಿರೋದು ಅಥವಾ ಸ್ಟ್ರೆಸ್ ಮಾಡ್ಕೊಳ್ದೇ ಇರುವಂಥದ್ದು. ಬಿಕಾಸ್ ಓನ್ಲಿ ನಮ್ಮ ಜೊತೆ ಪಾಪು ಇರುತ್ತೆ, ಅದಕ್ಕೋಸ್ಕರನಾದರೂ ನಾವು ಖುಷಿಯಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ಐ ಆಮ್ ರಿಕ್ವೆಸ್ಟಿಂಗ್ ಪ್ರೆಗ್ನೆಂಟ್ ಲೇಡೀಸ್ ನಿಮ್ಮ ಮನೇಲಿದ್ದರೆ ಅಥವಾ ನ್ಯೂ ಮಾಮ್ ನಿಮ್ಮ ಮನೇಲಿ ಏನಾದರೂ ಇದ್ದರೆ ದಯವಿಟ್ಟು ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳಿ. ಅವ್ರಿಗೇನು ಬೇಜಾರಾಗದೇ ಇರೋ ರೀತಿ ಖುಷಿಯಾಗಿ ನೋಡ್ಕೊಳ್ಳಿ, ಹ್ಯಾಪಿಯಾಗಿಟ್ಕೊಳ್ಳಿ. ನೀವು ಅವ್ರನ್ನ ಹ್ಯಾಪಿಯಾಗಿಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಬೆಳೆಯುವಂತಹ ಮಗು ಕೂಡ ಅಷ್ಟೇ ಖುಷಿಯಾಗಿರುತ್ತೆ, ಹ್ಯಾಪಿ ಚೈಲ್ಡ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಬಿಕಾಸ್ ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ಈ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಐ ವಾಸ್ ಹಿಯರ್ ಟುಡೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋಸ್ ಏನು ಮಾಡ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.
ಟೇಕ್ ಕೇರ್, ಬಾಯ್ ಬಾಯ್.